forever on fire. ಇನ್ನು ಮಹಾಮಾರಿ ಡೆಂಘಿ ಆರ್ಭಟಕ್ಕೆ ರಾಜ್ಯದ ಜನ ನಿಜಕ್ಕೂ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಒಂದೇ ಒಂದು ದಿನ 156 ಡೆಂಘಿ ಪ್ರಕರಣ ಪತ್ತೆಯಾಗಿದೆ. 156 ಪ್ರಕರಣ. ಕರುನಾಡಿನಲ್ಲಿ ಡೆಂಘಿ ಸೋಂಕಿತರ ಸಂಖ್ಯೆ ಒಟ್ಟು 7,165ಕ್ಕೆ ಏರಿಕೆಯಾಗಿದೆ. ತಪಾಸಣೆ ಮಾಡುವಾಗ 50% ಜನರಲ್ಲಿ ಡೆಂಘಿ ಪತ್ತೆಯಾಗಿದೆ. 1 ವರ್ಷದ ಒಳಗಡೆ 3 ಮಕ್ಕಳಿಗೆ ಮಹಾಮಾರಿ ಡೆಂಘಿ ಒಕ್ಕರಿಸಿಕೊಂಡಿದೆ. ನಿನ್ನೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 80 ಹೊಸ ಡೆಂಘಿ ಪ್ರಕರಣ ದಾಖಲಾಗಿತ್ತು. ರಾಜ್ಯದಲ್ಲಿ ಈವರೆಗೆ ಡೆಂಘಿಗೆ 9 ಮಂದಿ ಬಲಿಯಾಗಿದ್ದಾರೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಸಾಂಕ್ರಾಮಿಕ ರೋಗಗಳ ಹಾವಳಿಯೂ ಕೂಡ ಮಿತಿ ಮೀರಿದೆ. ಅದರಲ್ಲಿ ಪ್ರಮುಖವಾಗಿ ಡೆಂಘಿ. ಅದರಲ್ಲಿ ಈ ಬಾರಿ ಮರಣ ಮೃದಂಗ ಬಾರಿಸ್ತಾ ಇದೆ. ಸಕ್ರಿಯ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ರಾಜ್ಯದಾದ್ಯಂತ ಸುಮಾರು 7,195 ಕೇಸ್ಗಳು ಪತ್ತೆಯಾಗಿದ್ದಾವೆ. ನಿನ್ನೆ ಒಂದೇ ಒಂದು ದಿನಕ್ಕೆ 156 ಡೆಂಘಿ ಪ್ರಕರಣಗಳು ಪತ್ತೆಯಾಗಿರೋದು. ಟೋಟಲ್ ಇರೋದು 7,165 ರಾಜ್ಯದಾದ್ಯಂತ. ಒಟ್ಟು 9 ಜನ ಬಲಿಯಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಆದರೆ ಸರ್ಕಾರ ಮಾತ್ರ ಅದೆಂಥ ನಿರ್ಲಕ್ಷ್ಯ ಅಂದರೆ ಇವತ್ತಿನವರೆಗೆ ಆಸ್ಪತ್ರೆಗಳಲ್ಲಿ ಬೆಡ್ನ ವ್ಯವಸ್ಥೆ ಆಗಲಿಲ್ಲ, ಟಾಸ್ಕ್ ಫೋರ್ಸ್ನ ರಚನೆ ಆಗಲಿಲ್ಲ, ಅಗತ್ಯ ಔಷಧಿಗಳು ಸಿಗ್ತಾ ಇಲ್ಲ. ಡೆಂಘಿ ಮರಣ ಮೃದಂಗದ ಮಧ್ಯೆ ಮಾರಕ ರೋಗಗಳ ಕಾಟವು ಶುರುವಾಗಿದೆ. ಕೇವಲ ಡೆಂಘಿ ಮಾತ್ರ ಅಲ್ಲ, ಝೀಕಾ, ಇಲಿ ಜ್ವರದ ಆತಂಕವೂ ಹೆಚ್ಚಾಗಿದೆ. ಶಿವಮೊಗ್ಗದಲ್ಲಿ ಈಗಾಗಲೇ ಝೀಕಾ ವೈರಸ್ಗೆ 1 ಬಲಿ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಇಲಿ ಜ್ವರ ಕಾಣಿಸಿಕೊಂಡಿದೆ. ಕಿಲ್ಲರ್ ಡೆಂಘಿ ಎದುರಿಸೋದಕ್ಕೆ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಹೇಗಿದೆ? ವಿಸ್ತಾರ ನ್ಯೂಸ್ನಲ್ಲಿ ಡೆಂಘಿ ಅಲರ್ಟ್ ರಿಯಾಲಿಟಿ ಚೆಕ್. ನಿಜಕ್ಕೂ ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳು ಸರ್ವಸನ್ನದ್ಧವಾಗಿದ್ದಾವ? ಗೊತ್ತಿಲ್ಲ. ಸರ್ಕಾರ ಮುಂಜಾಗ್ರತಾ ಕ್ರಮ ತಗೊಂಡಿದೆಯಾ? ಅದು ಗೊತ್ತಿಲ್ಲ. ಆರೋಗ್ಯ ಇಲಾಖೆ ಕೆಲಸ ಏನು? ಮುಂಗಾರು ಪ್ರಾರಂಭ ಆಗೋದಕ್ಕಿಂತಲೂ ಮುಂಚೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮ ಅಂತ ತಗೋಬೇಕು. ಯಾರು? ಆರೋಗ್ಯ ಇಲಾಖೆಯವರು. ಕಾರಣ ಏನು? ನಮ್ಮಲ್ಲಿ ಮುಂಗಾರು ತೀರಾ ಅತಿರೇಕವಾಗಿ ಬಂದುಬಿಡುತ್ತೆ. ಒಮ್ಮೊಮ್ಮೆ ಮಳೆ ಇಲ್ಲ ಅಂದರೆ ಮಳೆನೇ ಇಲ್ಲ. ಆದರೆ ಮಳೆಗಾಲ ಬಂದು ಹೋದ ನಂತರ ಸಾಂಕ್ರಾಮಿಕ ರೋಗಗಳು ಸಹಜ ಉಲ್ಬಣ ಆಗೇ ಆಗ್ತವೆ. ಟೈಫಾಯ್ಡ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಜ್ವರ ಆಗಿರ್ಬೋದು, ವೈರಲ್ ಫೀವರ್ ಆಗಿರ್ಬೋದು. ಆದರೆ ಈ ಬಾರಿ ಡೆಂಘಿಯ ಆರ್ಭಟ ಹೆಚ್ಚಾಗಿದೆ. ಆದರೆ ರಾಜ್ಯದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆರೋಗ್ಯ ಕೇಂದ್ರಗಳು, ಜಿಲ್ಲಾಸ್ಪತ್ರೆಗಳು ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾವೆ? ಡೆಡಿಕೇಟೆಡ್ ಆಗಿ ಡೆಂಘಿಗೆ ಅಂಥೇಳಿ, ಡೆಂಘಿಯ ರೋಗಿಗಳಿಗೆ ಅಂಥೇಳಿ ಬೆಡ್ಗಳನ್ನು ಮೀಸಲಾಗಿಟ್ಟಿದ್ದಾರಾ? ವಿಸ್ತಾರ ನ್ಯೂಸ್ನಲ್ಲಿ ಡೆಂಘಿ ಅಲರ್ಟ್ ರಿಯಾಲಿಟಿ ಚೆಕ್ ಇದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ತುಮಕೂರಿನಿಂದ ಹರಿಶ್ಚಂದ್ರ ನಾಯಕ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನಿಂದ ಮುತ್ತಪ್ಪ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ನಾವು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲೇ ಅತಿ ಹೆಚ್ಚಿನ ಕೇಸ್ಗಳು ಬರ್ತಾ ಇದ್ದಾವೆ. ದಿನಕ್ಕೆ 80ರಿಂದ 100 ಕೇಸ್ಗಳು, ಪಾಸಿಟಿವ್ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಆದರೆ ಆರೋಗ್ಯ ಇಲಾಖೆ ಕಡೆಯಿಂದ, ಸರ್ಕಾರದ ಕಡೆಯಿಂದ ಮುಂಜಾಗ್ರತಾ ಕ್ರಮ ಅಂತ ಏನು ತಗೊಂಡಿದ್ದಾರೆ ಇಲ್ಲಿವರೆಗೆ ಅಂತ? ವಾಸು, ಈಗ ಸರ್ಕಾರ ಇದುವರೆಗೂ ಕೂಡ ತೆಗೆದುಕೊಂಡಿರುವಂತಹ ನಿರ್ಧಾರ ಅಂತಂದ್ರೆ, ಒಂದು ಬ್ಲಡ್ ಟೆಸ್ಟಿಗೆ ದರ ನಿಗದಿ ಮಾಡಿರುವಂತದ್ದು, ಮತ್ತೊಂದು ಮನೆ ಯಾರು ಸ್ವಚ್ಛತವಾಗಿ ಇಡೋದಿಲ್ಲ ಅವರಿಗೆ ದಂಡ ಹಾಕುವಂಥದ್ದು. ಇದೆರಡನ್ನೇ ಮಾತ್ರ ಈಗ ಸರ್ಕಾರ ಮಾಡಿದೆ. ಆದರೆ ಅದ್ರ ಹೊರತುಪಡಿಸಿ ಡೆಂಗ್ಯೂ ಚಿಕಿತ್ಸೆ ಕೊಡೋದಕ್ಕೆ ಆದಂತಹ ಒಂದು ಸೂಕ್ತವಾದಂತಹ ಆಸ್ಪತ್ರೆಗಳ ನಿಗದಿ ಮಾಡಿಲ್ಲ. ಜೊತೆಗೆ ದರ ಕೂಡ ನಿಗದಿ ಮಾಡದಿರುವಂಥದ್ದು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಡೆಂಗ್ಯೂ ಚಿಕಿತ್ಸೆಗೆ ಹೋದಂತಹ ಸಂದರ್ಭದಲ್ಲಿ ₹1,000 ಅವರಿಂದ ವಸೂಲಿ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಈ ಸೊಳ್ಳೆಗಳ ನಿಯಂತ್ರಣಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಬಿಬಿಎಂಪಿ ಕಡೆಯಿಂದ ಆಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಈ ಕಸದ ರಾಶಿ ಇರುವಂತಹ ಕಾರಣಕ್ಕಾಗಿ ಅಲ್ಲೂ ಕೂಡ ಸೊಳ್ಳೆಗಳು ಕೂಡ ಉತ್ಪತ್ತಿ ಆಗ್ತಿದ್ದಾವೆ. ಮುಖ್ಯವಾದಂತಹ ವಿಚಾರ, ಈಗ ನಾವು ಟೆಸ್ಟ್ ಮಾಡುವಂತಹ ಭಾಗಶಃ 50ರಷ್ಟು ಜನರಲ್ಲೂ ಕೂಡ ಈಗ ಡೆಂಗ್ಯೂ ಪತ್ತೆ ಆಗ್ತಿದೆ. ಇದುವರೆಗೂ ಕೂಡ ಬೆಂಗಳೂರಲ್ಲಿ 2 ಕೂಡ ಡೆಂಗ್ಯೂಗೆ ಮೃತಪಟ್ಟಿದ್ದಾರೆ. ಅವರು ಕೂಡ ಏನು ಸಣ್ಣ ವಯಸ್ಸಿನಲ್ಲಿರುವಂತಹ ರೋಗಿಗಳು. ಹೀಗಾಗಿ ಬೆಂಗಳೂರಿನ ಜನಕ್ಕೆ ದೊಡ್ಡ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಇವತ್ತು ಕೂಡ ಆರೋಗ್ಯ ಇಲಾಖೆ ಮಹತ್ವವಾದಂತಹ ಒಂದು ಸಭೆ ಕೂಡ ಕರೆಯಲಿದೆ. ಆ ಸಭೆಯಲ್ಲಿ ಈ ಒಂದು ಡೆಂಗ್ಯೂಗೆ ಚಿಕಿತ್ಸೆಗೆ ಬೇಕಾದಂತಹ ಒಂದು ದರ ನಿಗದಿ ಮಾಡುವಂತಹ ಕೆಲಸ ಮಾಡಲಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಡೆಂಗ್ಯೂನ ಕಂಟ್ರೋಲ್ ಮಾಡಬೇಕು ಅದರ ಬಗ್ಗೆ ಕೂಡ ಒಂದು SOP ಕೂಡ ರೆಡಿ ಮಾಡುವಂತಹ ಸಾಧ್ಯತೆ ಇದೆ. ಅದು ಸದ್ಯಕ್ಕೆ ಈಗ ಬೆಂಗಳೂರಲ್ಲಿ 1988 ಏನು ಕೇಸ್ಗಳು ಕೂಡ ಪತ್ತೆ ಆಗಿರುವಂತದ್ದು. ನಿನ್ನೆ ಪತ್ತೆಯಾದಂತಹ 156
191 ಕೇಸ್ಗಳ ಪೈಕಿ 80 ಜನ ಕೂಡ ಈಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂನ ಪ್ರಮಾಣ ಏರಿಕೆ ಆಗ್ತಾ ಇದೆ. ನಾವೀಗ ಕೊರೋನಾದ ಆತಂಕ ಎಷ್ಟಿತ್ತೋ ಅದರ ದುಪ್ಪಟ್ಟಾಗಿ ಈಗ ಡೆಂಗ್ಯೂನ ಒಂದು ಆತಂಕ ಹೆಚ್ಚಾಗಿರುವಂತದ್ದು. ವಾಸು, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.